ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 94ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂತೈಸುವಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನನ್ನಲ್ಲಿ ಅನೇಕ ಚಿಂತೆಗಳು ಇರುವಾಗ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಸಂತೈಸುವವರಾಗಿದ್ದಾರೆ. ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ನನ್ನ ಮಗಳು ಯೋಚನೆಯಲ್ಲಿ ಬಿದ್ದು ಹೋಗಿದ್ದಾರೆ, ನನ್ನ ಮಗನು ಯೋಚನೆಯಲ್ಲಿ ಬಿದ್ದು ಹೋಗಿದ್ದಾರೆ, ನಾನು ಅವ್ರನ್ನ ಸಂತೈಸಬೇಕು, ನಾನು ಅವ್ರನ್ನ ಬಲಪಡಿಸಬೇಕು, ಆ ಚಿಂತೆಯಲ್ಲಿರುವಂತ ಎಲ್ಲಾ ಕಣ್ಣೀರುಗಳನ್ನ ತೆಗೆದಾಕಿ ನಾನು ಅವ್ರನ್ನ ಬಲಪಡಿಸಬೇಕು ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಅನೇಕ ಚಿಂತನೆಗಳು ಇವತ್ತು ನಮ್ಮನ್ನು ನೋಡಿ ಹೋರಾಡ್ತಾ ಇರುತ್ತೆ, ನಮ್ಮಲ್ಲಿ ಕ್ರಿಯೆ ಮಾಡ್ತಾ ಇರುತ್ತೆ, ನಮ್ಮ ಕುಟುಂಬಗಳಲ್ಲಿ ಅದು ಆಳ್ವಿಕೆ ಮಾಡ್ತಾ ಇರುತ್ತೆ. ಚಿಂತೆಗಳು ನಮ್ಮಲ್ಲಿ ಆಳ್ವಿಕೆ ಮಾಡುವಾಗ ನಾವು ಏನನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ. ಕಣ್ಣೀರು ನಮ್ಮ ಹೃದಯದಲ್ಲಿ ಬಾಧಿಸಲ್ಪಡ್ತಾ ಇರುತ್ತೆ, ವೇದನೆ ಅದು ಎದ್ದು ಕಾಣಿಸ್ತಾ ಇರುತ್ತೆ. ಆದರೆ ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ನಿನ್ನಲ್ಲಿ ಅನೇಕ ಚಿಂತನೆಗಳು ಇರುವಾಗ, ನಿನ್ನಲ್ಲಿ ಅನೇಕ ಒಂದು ಅಳುವಿಕೆಗಳು ಇರುವಾಗ ನಾನೇನ್ ಮಾಡ್ತೇನೆ? ನಿನ್ನನ್ನ ಸಂತೈಸ್ತೇನೆ, ನಾನು ನಿನ್ನನ್ನ ಬಲಪಡಿಸ್ತೇನೆ, ನಿನ್ನ ಕಣ್ಣೀರುಗಳನ್ನ ಮಾರ್ಪಡಿಸ್ತೇನೆ, ನಿನ್ನ ದುಃಖದ ವಸ್ತ್ರಗಳನ್ನ ತೆಗೆದಾಕಿ ನಿನಗೆ ಹರ್ಷ ವಸ್ತ್ರವನ್ನ ಕೊಂಡು ಬರ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಚಿಂತನೆಗಳನ್ನು ಕುರಿತು ನಾವು ಇವತ್ತು ಯೋಚಿಸುವಂಥದ್ದು ಬೇಡ, ಅನೇಕ ಬಾಧೆಗಳನ್ನು ಕುರಿತು ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಕರ್ತನ ಸಮ್ಮುಖದಲ್ಲಿ ಇಡೋಣ. ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ, ಸಂತೈಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟಪ್ಪ, ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ್ಪ, ನಿನ್ನ ಸಂತೈಸುವಿಕೆ ಉಂಟಾಗಲಿ, ಕಣ್ಣೀರುಗಳನ್ನ ಮರೆಸು. ನಿಮ್ಮ ನಾಮಕ್ಕೆ ಸ್ತೋತ್ರ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.